ನಮಸ್ಕಾರ ಆತ್ಮೀಯರೇ. ಇಂದಿನ ವಿಷಯ ಹೊಟ್ಟೆ ಕಿಚ್ಚೆಂಬ ಅನರ್ಥದ ಕಿಡಿ. ನೋಡಿ, ಅತಿಯಾದ ಆಸೆಯಿಂದ ವ್ಯಕ್ತಿಗೆ ಮಾತ್ರವಲ್ಲದೆ ಸಮಾಜಕ್ಕೂ ತೊಂದರೆ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮದಿಂದ ಯಾವ ತೊಂದರೆಯೂ ಇಲ್ಲ. ನನಗೇನು ಬೇಕು, ನನಗೆಷ್ಟು ಬೇಕು ಎಂಬುದರ ಇತಿಮಿತಿ ನಮಗೆ ಗೊತ್ತಿದ್ದರೆ ಜೀವನ ಪರ್ಯಂತ ನರಳುತ್ತೇವೆ. ನನ್ನ ಬಳಿ ವಸ್ತುವಿಲ್ಲ ಎಂಬುದರ ದುಃಖಕ್ಕಿಂತ ನನ್ನ ಶತ್ರುವಿನ ಬಳಿ ಆ ವಸ್ತುವಿದೆ ಎಂಬ ದುಃಖ ಅತಿಯಾದದ್ದು. ಇದು ನಮ್ಮ ಮಿತಿವಿಲ್ಲದ ಕಾಮದ ಪರಿಣಾಮ. ಇದನ್ನೇ ಡಿವಿಜಿಯವರು ಹೊಟ್ಟೆ ಕಿಚ್ಚು ಎಂದಿದ್ದಾರೆ. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟಿಕ್ಕಿ ಕಿಡಿಯ ನೆಟ್ಟಿಹನು ನರನೋಳ್. ಹೊಟ್ಟೆ ತುಂಬಿದ ತೋಳ ಮಲಗಿತು ಪರರ ದಿಟಿಸುತ್ತ ಕರುಬನವೆಯೋ ಮಂಕುತಿಮ್ಮ. ಜ್ಞಾನಿಯ ಲೋಕದಲ್ಲಿ ವ್ಯವಹರಿಸುವ ರೀತಿ ಇದಕ್ಕಿಂತ ಭಿನ್ನವಾಗಿರುತ್ತದೆ. ಆತ ಮನಸ್ಸಿನಲ್ಲಿ ಆಸೆ ಮೂಡುತ್ತಿದ್ದಂತೆ ಅದರಿಂದಾಗುವ ಅನರ್ಥಗಳನ್ನು ಮನಗಂಡು ಆಸೆಯನ್ನು ತ್ಯಜಿಸುತ್ತಾನೆ. ಗ್ರೀಸ್ ದೇಶದಲ್ಲಿ ವಾಸವಾಗಿದ್ದ ಮಹಾತ್ಮ ಸಾಕ್ರೆಟಿಸ್ ಆಸೆಯನ್ನು ಗೆದ್ದಿದ್ದ. ಒಮ್ಮೆ ಆತ ಸಂಚರಿಸುತ್ತಿರುವಾಗ ಬಹಳ ಆಕರ್ಷಕವಾಗಿ ಕಂಡುಬಂದ ಒಂದು ಅಂಗಡಿಯನ್ನು ಪ್ರವೇಶಿಸಿದ. ಅಲ್ಲಿ ಅತ್ಯಮೂಲ್ಯವಾದ ವಸ್ತುಗಳನ್ನು ಕಂಡ. ನಾನಾ ಜನ ಅವುಗಳನ್ನು ಖರೀದಿ ಮಾಡುತ್ತಿದ್ದರು. ಸಾಕ್ರೆಟಿಸ್ ಅವುಗಳನ್ನು ಮುಟ್ಟುತ್ತಿದ್ದ, ಪರೀಕ್ಷಿಸುತ್ತಿದ್ದ. ಆದರೆ ಒಂದನ್ನು ಖರೀದಿಸಲು ಮನಸ್ಸು ಮಾಡಲಿಲ್ಲ. ಸುಮಾರು ತಾಸು ಅವನು ಅಂಗಡಿಯಲ್ಲೇ ಇದ್ದ. ಅಂಗಡಿಯ ಮಾಲೀಕ ಬಂದು, ನಾನು ನಿಮ್ಮನ್ನು ಗಮನಿಸುತ್ತಿದ್ದೇನೆ. ಇಷ್ಟು ಸಮಯವಾದರೂ ನೀವು ಏನನ್ನು ಖರೀದಿಸಿಲ್ಲ, ಏಕೆ ಎಂದು ಪ್ರಶ್ನಿಸಿದ. ಆಗ ಸಾಕ್ರೆಟಿಸ್ ಹೇಳಿದ, ನಿಮ್ಮ ಅಂಗಡಿ ಬಹಳ ಸುಂದರವಾಗಿದೆ. ಇಲ್ಲಿರುವ ವಸ್ತುಗಳು ಆಕರ್ಷಕವಾಗಿವೆ. ಅನೇಕ ಜನ ಇವುಗಳನ್ನು ಕೊಂಡುಕೊಂಡರೆ ಆನಂದವಾಗಿರಬಹುದು ಎಂದೆಲ್ಲ ಭಾವಿಸಿ ಖರೀದಿಸಿದ್ದಾರೆ. ಇವು ಯಾವುವೂ ನನ್ನ ಬಳಿ ಇಲ್ಲ. ಆದರೂ ನಾನು ಸಂತೋಷವಾಗಿದ್ದೇನೆ. ಮನುಷ್ಯ ಇವ್ಯಾವುವೂ ಇಲ್ಲದೆ ಹೇಗೆ ಬದುಕಬಹುದು ಎಂಬುದನ್ನು ಚಿಂತಿಸುತ್ತಿದ್ದೇನೆ ಎಂದು ಸರಳವಾದ ಜೀವನವನ್ನು ಕಠಿಣಗೊಳಿಸಿ ನಾವು ನರಳುತ್ತೇವೆ. ಮಾತ್ರವಲ್ಲ, ಜಗತ್ತನ್ನು ಮತ್ತು ಜನರನ್ನು ನರಳಿಸುತ್ತೇವೆ. ಒಟ್ಟಿನಲ್ಲಿ ಈ ಮಾತಿನ ಅರ್ಥ ನೋಡಿದಾಗ ಏನದಪ್ಪ ಅಂತಂದರೆ, ನಮ್ಮಲ್ಲಿರುವಂಥ ವಸ್ತುಗಳನ್ನು ನಾವು ಸುಖಪಡುವುದಿಲ್ಲ. ಪರರ ಹತ್ತಿರ ಇರುವಂಥ ವಸ್ತುಗಳನ್ನು ನೋಡಿ ನಾವು ಅಲ್ಲೇನಾಗುತ್ತೆ, ದುಃಖ ಆಗುತ್ತೆ. ನಾವು ಕೂಡ ಅವರ ಹತ್ತಿರ ಇರುವಂಥ ವಸ್ತುಗಳನ್ನು ಖರೀದಿ ಮಾಡಬೇಕು, ಪಡ್ಕೊಳ್ಳಬೇಕು ಅನ್ನುವಂತಹ ಹೊಟ್ಟೆ ಕಿಚ್ಚಿನಿಂದ ಏನು ಮಾಡ್ತೀವಿ, ಅನರ್ಥ ಕೆಲಸ ಮಾಡ್ತೀವಿ. ಇಲ್ಲಿ ನಾವು ತಿಳ್ಕೊಬೇಕೇನೆಂದರೆ, ನಮ್ಮಲ್ಲಿರುವಂಥ ವಸ್ತುಗಳಿಗೆ ನಾವು ಸಂತೋಷಪಟ್ಟಾಗ ಏನಾಗುತ್ತೆ, ನಮ್ಮ ಜೀವನ ಯಾವಾಗಲೂ ಸಂತೋಷವಾಗಿರ್ತದೆ. ಪರರ ವಸ್ತು ಪಾಷಾಣಕ್ಕೆ ಸಮಾನ ಅನ್ನುವಂಥ ವಚನವನ್ನು ಓದಿದಾಗ ನಮ್ಮಲ್ಲಿರುವಂಥ ವಸ್ತುಗಳನ್ನು ನಾವು ಆನಂದ ಪಟ್ಟಾಗ ಅದೇನಾಗುತ್ತೆ, ನಮ್ಮ ಸಂಸಾರನೂ ಕೂಡ ಚೆನ್ನಾಗಿರುತ್ತೆ. ಸಮಾಜದಲ್ಲಿ ನಾವು ಕೂಡ ಒಂದು ಒಳ್ಳೆಯ ಸ್ಥಾನದಿಂದ ಕೂಡಿರ್ತೀವಿ ಅನ್ನುವಂಥದ್ದು ನಾವು ನೋಡ್ಬೋದು. ಇದು ಸಮಾಜ ಏನು ಮಾಡ್ತಾಯಿದೆ ಅಂತಂದರೆ, ತನ್ನಲ್ಲಿರುವ ವಸ್ತುಗಳಿಗೆ ಬೆಲೆ ಕೊಡ್ತಾ ಇಲ್ಲ. ಪರರ ವಸ್ತುಗಳನ್ನು ನೋಡಿ ಆ ವಸ್ತುಗಳಿಗೆ ಪಡ್ಕೊಳ್ಬೇಕನ್ನೋಂಥ ಆಸೆಯಿಂದ ದುರಾಸೆಯನ್ನು ಕೂಡಿದ